ನಮ್ಮ ಆ್ಯನಿವರ್ಸರಿ ದಿನದ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಸೊ ಅವತ್ತಿನ ರಾತ್ರಿ ಡಿನ್ನರ್ಗೆ ನಾನು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೆ. ಮೇಲೆ ಟೆರೆಸಲ್ಲಿ ಒಂದು ರೂಮ್ ಇತ್ತು. ಸೊ ಈ ರೀತಿ ಸ್ಟೋರ್ ರೂಮ್ ಥರ ಮಾಡ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಈ ರೀತಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡು ಅರೇಂಜ್ ಮಾಡಿ ನನ್ನ ಮನೆಯವ್ರಿಗೆ ಸರ್ಪ್ರೈಸ್ ಕೊಟ್ಟೆ. ಇನ್ನು ಡಿನ್ನರ್ಗೆ ಏನೋ ಅರೇಂಜ್ ಮಾಡಿಕೊಂಡೆ, ಬಟ್ ಫುಡ್ ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ. ಹೇಗಿದ್ದರೂ ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಇತ್ತು. ಸೊ ಮನೇಲೇ ಅರೇಂಜ್ ಮಾಡಿ ಫುಡ್ನ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ನನಗೂ ರೆಸ್ಟ್ ಸಿಕ್ತಂಗೆ ಆಗುತ್ತೆ, ನನ್ನ ಮನೆಯವ್ರ ಜೊತೆ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನಿಸಿ ಹೊರಗಡೆಯಿಂದ ಚೆನ್ನಾಗಿರೋ ಹೋಟ್ಲಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಮಕ್ಕಳು ಸಣ್ಣವರು ಇದ್ರಲ್ಲ, ಹೊರಗಡೆ ಹೋಗೋದಕ್ಕೆಲ್ಲ ಟೈಮ್ ಆಗಲ್ಲ, ಹಾಗೆ ಹೊರಗಡೆ ವೆದರು ಕೂಡ ಅಷ್ಟು ಆರಾಮಾಗಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಸಿಂಪಲ್ ಆಗಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇನ್ನು ಡಿನ್ನರ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಡೆಸರ್ಟ್ ತಿಂದು ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಗಿ ಕುತ್ಕೊಂಡು ಹಾಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನಮ್ಮ ಮನೆಯವರಂತೂ ಸಖತ್ ಕಾಲು ಎಳಿತಾ ಇದ್ರು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದೊಳ್ಳೆ ಟೈಮ್ ಸಿಕ್ತು ನಮಗೆ ಮನೇಲಿ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ.